ವಿಶ್ರಾಂತ ವಿಸ್ತಾರೈಷೋ ವಿಶಾಲ ವಿರಾಜಿತ ಭೂಮಂಡಲದೊಳಗಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿವನ ಸಿರಿ ಮೃಗಕ ಗನಪ್ಪಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸೋದರಾನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಷ್ಕೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೂರ ಕ್ರೌರ್ಯ ಕಾರಣಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಆ ಬಲಾಢ್ಯ ದುರ್ಯೋಧನನ ಸೊಕ್ಕಡಗಿಸಬಹುದು. ಸತ್ಯ ಸತ್ಯ ಸತ್ಯ. ಸರ್ಕಾರಿ ಕೆಲಸ, ಓಡಾಡ ಗಾಡಿ, ತಿಂಗಳಿಗಿಷ್ಟು ಪಗಾರ, ಎಳ್ಳಿ ಬುಲೆಟ್ಟು, ಇಲ್ಲೇನು ರಿವಾಲ್ವರು. ಅಷ್ಟಕ್ಕೆ ಇಷ್ಟೊಂದು ಸೊಕ್ಕ ನಿನಗೆ? ನಿಂದನಡಿ ತಮ್ಮ, ಕಡಿತೈತನೋ ಸಣ್ಣಗೆ. ಹವಾ ಬಿಟ್ಟು ಬುಗ್ಗ ಇದ್ದಂಗದಿ ಈ ದೆವ್ಗಳಿಗೆ ಎದುರು ನಿಂತರೂ ತೆಬಲು ಬೇಕಾ ನಿನಗೆ? ಅವ ನೋಡಿದ್ರೆ ನನ್ನ ಕಡೆಯವರನ್ನ ಕೊಲ್ತಾನ, ನೀ ನೋಡಿದ್ರೆ ನನಗೆ ಎದುರಾಗಿ ಸಾಕ್ಷಿ ಹೇಳ್ತಿ. ಒಟ್ನಾಗಿಬ್ಬರು ಸೇರಿ ನನಗೆ ತಲಿಬೇನಿ ತರಕತ್ತೀರಿ. ಈ ಹುಬ್ಳಿಗೆ ನಾನು ದೊಡ್ಡ ತಲಿಬೇನಿ ಅಂತಾದ್ರೆ ನನಗೆ ನಿಂತು ನೆಲ ಅಗದು ಎದಿ ಬಗದು ಉಗಿದು ಬಿಡುತ್ತೇನೆ. ಯಾಕೆ ನೋಡ್ತಾ ಇರೋ ನಿನಗೆ ಇಷ್ಟು ಅಸಹ್ಯವಾಗಿ ಇರಬೇಕಾದ್ರೆ ಇನ್ನು ವೇಷನ ಹಾಕ್ಕೊಂಡು ಕೂತ್ಕೊಂಡಿರೋ ನನಗೆ ಎಷ್ಟು ಕುದೀತಾ ಇರಬೇಕು. ನಿನ್ನೆವರೆಗೂ ಸೆಕ್ಷನ್ ಇಲ್ಲದೆ ಸೈತಾಂತರ ಇಡೀ ಸಿಟಿನ ಸೇಕ್ ಮಾಡ್ತಿದ್ದ ಈ ಸೆಕ್ಷನ್ ಶಂಕರ್ನ ಟಕ್ಕೆ ನುಕ್ಕಿ ನಾಯಿ ಥರ ಹೊಡೆದು ಗಂಡಸು ಗಂಡಸು ಅನ್ಸ್ಕೊಂಡ್ಬಿಟ್ಟ ಆ ನನ್ನ ಮಗ. ನನ್ನ ಗಾಳಿ ಸೋಕಿದ್ರೆ ಸಾಕು, ಸುಸ್ಸು ಮಾಡ್ತಿದ್ದ ಮಕ್ಕಳೆಲ್ಲ ಇವತ್ತು ಶಂಕರ್ ಹೋಗ್ತಿದ್ದಾನೆ ನೋಡಿ, ಶಂಕರ್ ಹೋಗ್ತಿದ್ದಾನೆ ನೋಡಿ ಅಂತ ಕೈ ಮಾಡಿ ತೋರಿಸೋ ಥರ ಮಾಡಿಬಿಟ್ಟ ನನ್ನ ಮಗ. ಏಯ್, ಅವನ್ನ ಯಾರು ಅನ್ಕೊಂಡೆ? ಸಿಂಹ, ಸಾಧಾರಣ ಸಿಂಹ ಅಲ್ಲ, ಈ ಮದ್ದಾನೆ ತಲೆ ಸೀಡಿದ ಸಿಂಹ. ಅವನನ್ನು ಆನೆಯಾಗಿ ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಗುಳ್ಳೆ ನರಿ ಥರ ಹೊಂಚೋಕ್ಕೆ ಸಾಯಿಸಬೇಕು. ಇಲ್ಲಿ ನಾನು ಆನೆ ನಾನು ಅವನು ನರಿ ಅನ್ನೋದು ಮುಖ್ಯ ಅಲ್ಲ. ಅವನು ಸೋತನ, ನಾನು ಗೆದ್ದನ, ಅದೇ ಮುಖ್ಯ. ಗೆಲ್ತೀನಿ, ನಾನು ಗೆದ್ದು ಅವನನ್ನು ಸಾಯಿಸ್ತೀನಿ. ಅವನ ಸಾವಿನ ಶಂಖನ ನಾನು ತೀನಿ. ಕೊಡಬೇಕು, ತಗೊಂಡಿದ್ದೀವಲ್ಲ, ಕೊಡಬೇಕು. ಯಾವಾಗಲೂ ದುಡ್ಡು ಕೊಡಬೇಕಾ ದುಡ್ಡು ಕೊಡಬೇಕಂತ ಕೇಳ್ತಾ ಇದ್ದೀಯಲ್ಲ, ಕೊಡಬೇಕು. ಏನಂಗೆ ನೋಡ್ತಾ ಇದ್ದೀಯಾ? ಶಾಕ್ ಆಯ್ತಾ? ಹಾಗಿರಲೇಬೇಕು, ಆಗಬೇಕು ಅಂತ ತಾನೇ ನಿನ್ನನ್ನು ಈ ಜಾಗಕ್ಕೆ ಕರೆಸಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲೇ ಇಲ್ಲದೇ ಇರೋ ನಿನ್ನ ಡಿಸ್ಟಿಕ್ಕಿಗೆ ಕರ್ನಾಟಕ ಮ್ಯಾಪ್ನಲ್ಲೇ ಇಲ್ಲದೇ ಇರೋ ನಿನ್ನ ಊರಿಗೆ ಕರೆಸಿ ನಮಗೆ ಹಾಕ್ಬಿಟ್ಟೆ ಅಲ್ವಾ? ಈಗೇನು ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಟ್ಟದ ಅಂದರೆ ರಿಯಲ್ ಎಸ್ಟೇಟ್ ಎಗರೋಗುತ್ತೆ. ಇದು ಆರುಮುಗ ಕೋಟೆ ಕಣ. ಯಾವ ಯೂನಿಫಾರ್ಮ್ ಹಾಕಿರೋ ಕೊಬ್ಬಲ್ಲಿ ನನ್ನನ್ನು ಅವಮಾನ ಮಾಡಿದೆಯೋ ಅದೇ ಯೂನಿಫಾರ್ಮನ್ನು ಬಿಚ್ಚಿ ಬಟ್ಟೆ ಬರೆ ಇಲ್ಲದೆ ನಿನ್ನ ಓಡಿಸ್ತೀನಿ. ಇನ್ನು ಮುಂದೆ ನನ್ನ ಹುಡುಗರು ನಿನಗೆ ತೊಂದರೆ ಕೊಡ್ತಾನೇ ಇರ್ತಾರೆ. ನಿನ್ನ ಕಣ್ಣಲ್ಲಿ ಬೆರಳಿಟ್ಟು ಓಡಿಸ್ತಾನೆ ಇರ್ತಾರೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಆರುಮುಗನ ಎದುರಾಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನಿದ್ದೆ ಇಲ್ಲದೆ ನೀನು ಬದುಕಬೇಕು.
ಹಾಗೆ ಮಾಡ್ತೀನಿ. ಬಿಗ್ ಇಂಡಿಯಾ ಗೌರ್ಮೆಂಟ್, ಮಿನಿ ಬೆಂಗಳೂರು ಗೌರ್ಮೆಂಟ್, ಆದರೆ ಇಲ್ಲಿ ಚಾಲ್ತಿನಲ್ಲಿ ಇರೋದು ಯಾರು ಮುಗ ಗೌರ್ಮೆಂಟ್. ಓಯ್ ಚೋಟ, ಬರೀ ಬಜ್ಜಗಳೇ ತುಂಬಿರೋ ಆ ನಿನ್ನ ಬಾಂಬೆಯಲ್ಲಿ ಕೂತು ಗಂಟು ಅಂತ ಗಾಂಡು ಥರ ಶೋಕಿ ಮಾಡೋದಲ್ಲ ಕಣೋ ದಾದಾಗಿರಿ. ನಿನಗೆ ತಾಕತ್ತಿದ್ರೆ ಈ ಬೆಂಗಳೂರಿಗೆ ಬಾ. ಇದೀಗ ಮೀಸೆ ಚಿಗುರ್ತಾ ಇರೋ ಒಬ್ಬ ಕರ್ನಾಟಕದ ಹುಡುಗ ನಿನ್ನ ಇಡೀ ಬಾಂಬೆ ಅಂಡರ್ವರ್ಡ್ಗೆ ಸಮ ಅಂತ ತೋರಿಸ್ತೀನಿ. ಬಾರೋಲೇ ಬಾರೋಲೇ ಚೂತ್ಯ ನನ್ನ ಮಗನೇ, ಬಾರೋ. ಹೇ, ನೀನು ಚುಚ್ಚಿದ್ದು ಸುಳ್ಳಾಗಿರ್ಬೋದು, ಸಿದ್ದು ಸಿದ್ದು ಚುಚ್ಚಿದ್ದು ಸುಳ್ಳಾಗಿರ್ಬೋದು, ಆದರೆ ನಾನು ಶಂಕರ್, ಸಚಿನ್ ಶಂಕರ್, ಚುಚ್ಚಿದ್ರೆ ಹಾರ್ಟು ಬ್ಲಾಕ್ ಆಗಿಬಿಡುತ್ತೆ ಅಷ್ಟೇ. ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅಂಥದ್ರಲ್ಲಿ ನನ್ನ ಮಗ ಹೆಂಗ್ ಮಿಸ್ ಆದ ಅಂತ ನನಗೆ ಗೊತ್ತಾಗಬೇಕು. ಗೋಲಿ ಬುಗುರಿ ಚೂರ್ಚಂಡಾಡೋ ಬಚ್ಚಗಳೆಲ್ಲ ಡಾನ್ ಆಗಬೇಕು ಅಂದ್ಕೊಂಡ್ರೆ ನಾವೆಲ್ಲ ಏನು ಮಾಡಬೇಕು? ನಾವೆಲ್ಲ ಏನು ಮಾಡಬೇಕು?